ನಮಸ್ತೆ ಸ್ನೇಹಿತರೆ. ಈ ವಿಡಿಯೋದಲ್ಲಿ ನಿಮಗೆ ಮೈಕ್ರೋಸಾಫ್ಟ್ ಎಕ್ಸೆಲ್ನಲ್ಲಿ ಫಸ್ಟ್ ಆ್ಯಂಡ್ ಲಾಸ್ಟ್ ನೇಮ್ನ ಯಾವ ರೀತಿ ನೀವು ಫುಲ್ ನೇಮಿಂದ ಸಪ್ರೇಟ್ ಮಾಡಬಹುದು ಮತ್ತು ಜಾಯಿನ್ ಮಾಡಬಹುದು ಎಂಬುದರ ಬಗ್ಗೆ ಮಾಹಿತಿ ತಿಳಿಸಿಕೊಡಲಿದ್ದೇವೆ. ನೀವೇನಾದರೂ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಕೆಳಗೆ ಕಾಣುವಂಥ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆ ದಯಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಒಂದು ಡೇಟಾ ಇದೆ, ಫುಲ್ ನೇಮ್ ಅಂತ ಒಂದು ಡೇಟಾ ಇದೆ. ಇದು ನಮಗೆ ಫಸ್ಟ್ ನೇಮ್ ಸಪ್ರೇಟ್ ಬೇಕಿದೆ, ಲಾಸ್ಟ್ ನೇಮ್ ಸಪ್ರೇಟ್ ಆಗಿ ಬೇಕಿದೆ. ಇದನ್ನು ಯಾವ ರೀತಿ ನಾವು ತಗೋಬೋದು ಅಂತ ಫಾರ್ಮುಲಾ ಮುಖಾಂತರ ಟ್ರೈ ಮಾಡಿ ನೋಡೋಣ. ಟ್ರೈ ಮಾಡಬೇಕಂದ್ರೆ ಈಸ್ ಈಕ್ವಲ್ ಟು ಅಂತ ಟೈಪ್ ಮಾಡಿ ಲೆಫ್ಟ್ ಫಂಕ್ಷನ್. ಫಸ್ಟ್ ನೇಮ್ ಅಂದರೆ ನಮಗೆ ಲೆಫ್ಟ್ ಇರೋ ನೇಮ್ ಬೇಕಿದೆ, ಹಾಗಾಗಿ ಲೆಫ್ಟ್ನ ಸೆಲೆಕ್ಟ್ ಮಾಡಿ ಟೆಕ್ಸ್ಟ್. ಈ ಟೆಕ್ಸ್ಟ್ C4ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಇದಾದ ನಂತರ ಫೈಂಡ್ ಅಂತ ಒಂದು ಆಪ್ಷನ್ ಇದೆ. ಫೈಂಡ್ ಸೆಲೆಕ್ಟ್ ಮಾಡಿ ಫೈಂಡ್ ಟೆಕ್ಸ್ಟ್. ಏನನ್ನ ಫೈಂಡ್ ಮಾಡಬೇಕಂದ್ರೆ ಸ್ಪೇಸ್ನ ಅದು ಫೈಂಡ್ ಮಾಡಬೇಕು. ಯಾಕೆಂದರೆ ಫಸ್ಟ್ ನೇಮ್ ಮತ್ತು ಸೆಕೆಂಡ್ ನೇಮ್ ಮಧ್ಯೆ ಸ್ಪೇಸ್ ಇದೆ. ಆ ಸ್ಪೇಸ್ನ ಅದು ಸೆಲೆಕ್ಟ್ ಮಾಡಬೇಕು. ಯಾವ ಟೆಕ್ಸ್ಟಲ್ಲಿ? C4ಅಲ್ಲಿ. ಅದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. (1) ಯಾಕೆ ಅಂತ ಅಂದರೆ ಫಸ್ಟ್ ಇದರಲ್ಲಿ ಇರುವಂಥದ್ದು ನಮಗೆ ಬೇಕಿದೆ. ಅದನ್ನು ನಾವು ಟೈಪ್ ಮಾಡಿದರೆ ನೋಡ್ಬೋದು, ಇಲ್ಲಿ ಫಸ್ಟ್ ನೇಮ್ ಬಂದಿದೆ. ಫಾರ್ಮುಲಾ ಇಲ್ಲಿ ನೀವು ನೋಡ್ಬೋದಾಗುತ್ತೆ. ಫಾರ್ಮುಲಾ ಇದರಲ್ಲಿ ಏನು ಟೈಪ್ ಮಾಡಿದ್ದೀವಿ ಅಂತ. ಅದೇ ರೀತಿ ಲಾಸ್ಟ್ ನೇಮ್ನ ಯಾವ ರೀತಿ ಇದು ಮಾಡೋದು ಅಂತ ನೋಡೋಣ. ಲಾಸ್ಟ್ ನೇಮ್ ಅಂದರೆ ರೈಟ್ ಸೈಡ್ ಇರೋದು. ಹಾಗಾಗಿ ರೈಟ್ ಫಂಕ್ಷನ್ನ ಯೂಸ್ ಮಾಡಬೇಕು. ರೈಟ್ ಟೆಕ್ಸ್ಟ್ ಬಂದು C4, ಕಾಮ. ಅದಾದ ನಂತರ ಏನಂತ ಅಂದರೆ ಫೈಂಡ್ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಫೈಂಡ್ ಆದ ನಂತರ ಯಾವ ಟೆಕ್ಸ್ಟ್. ಇಲ್ಲೂ ಕೂಡ ನಮಗೆ ಸ್ಪೇಸ್ನ ಅದು ಫೈಂಡ್ ಮಾಡಬೇಕಾಗಿರುವಂಥದ್ದು ಇದೆ. ಸ್ಪೇಸ್ ಆದ ನಂತರ ವಿತಿನ್ ಟೆಕ್ಸ್ಟ್. ಯಾವ ಟೆಕ್ಸ್ಟಲ್ಲಿ? C4. ಅದಾದ ನಂತರ ಏನು ಮಾಡಬೇಕು? ಅದು ಮೈನಸ್ ಲೆಂತ್ ಅಂತ ಒಂದು ಫಂಕ್ಷನ್ ಇದೆ, ಅಂದರೆ LEN, ಲೆಂತ್ ಆಫ್ ದಿಸ್ C4 ಬ್ರಾಕೆಟ್ ಕ್ಲೋಸ್ -1. ಸಾರಿ, -1 ಬರೋದಿಲ್ಲ, ಫಾರ್ಮುಲಾ ರಾಂಗ್ ಆಯಿತು. ಒಂದು ನಿಮಿಷ. ಮತ್ತೆ ಟೈಪ್ ಮಾಡ್ತೀನಿ. ರೈಟ್ ಆಫ್ ದಿಸ್ C4 ಟೆಕ್ಸ್ಟ್. ಲೆಂತ್. ಲೆಂತ್ನ ಫಸ್ಟ್ ಮಾಡಬೇಕು. ನಾವಲ್ಲಿ ಫೈಂಡ್ನ ಫಸ್ಟ್ ಮಾಡಿದ್ವಿ. ಲೆಂತ್ ಆಫ್ C4 ಮೈನಸ್ ಫೈಂಡ್. ಏನನ್ನ ಫೈಂಡ್ ಮಾಡಬೇಕಿದೆ? ಅದು ಸೇಮ್ ಆ್ಯಸ್ ಯೂಶುವಲ್ ಸ್ಪೇಸ್ನ ಫೈಂಡ್ ಮಾಡಬೇಕು. ಹಾಗಾಗಿ ಸ್ಪೇಸ್ನ ನಾನು ಎಂಟರ್ ಮಾಡ್ತೀನಿ. ವಿತಿನ್ ಟೆಕ್ಸ್ಟ್ ಬಂದು C4 ಇರುತ್ತೆ, (1). ಅಂದರೆ ಫಸ್ಟ್ ಇದರಲ್ಲಿ ಅದು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ನೋಡ್ಬೋದು, ನಿಮಗೆ ಫಸ್ಟ್ ನೇಮ್ ಜೊತೆಗೆ ಲಾಸ್ಟ್ ನೇಮ್ ಕೂಡ ಅದು ಡಿಸ್ಪ್ಲೇ ಮಾಡಿದರೆ. ಈಗ ಇದನ್ನು ಸೆಲೆಕ್ಟ್ ಮಾಡಿ ಡ್ರ್ಯಾಗ್ ಮಾಡಿದರೆ ಕಂಪ್ಲೀಟಾಗಿ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಎರಡೂ ಕೂಡ ಸಪ್ರೇಟಾಗಿ ಬಂತು. ಇದು ಫುಲ್ ನೇಮ್ನ ಫಾರ್ಮುಲಾ ಮುಖಾಂತರ ಯಾವ ರೀತಿ ಮಾಡ್ಬೋದು ಅಂತ. ಬೇರೆ ಒಂದು ಆಪ್ಷನ್ ಇದೆ. ಅದು ಯಾವ ರೀತಿ ಅಂದರೆ ಕಂಪ್ಲೀಟ್ ಡೇಟಾನ ಸೆಲೆಕ್ಟ್ ಮಾಡಿ, ಇಲ್ಲಿ ಮೇಲೆ ಡೇಟಾ ಅಂತ ಆಪ್ಷನ್ ಇದೆ, ಅದನ್ನು ಸೆಲೆಕ್ಟ್ ಮಾಡಿ ಟೆಕ್ಸ್ಟ್ ಟು ಕಾಲಮ್ ಆಪ್ಷನ್ನ ಸೆಲೆಕ್ಟ್ ಮಾಡಿ ಫಸ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡಿ ಇಲ್ಲಿ. ಅದಾದ ನಂತರ ನೆಕ್ಸ್ಟ್. ಸ್ಪೇಸ್, ನಮ್ಮದು ಸ್ಪೇಸ್ ಮುಖಾಂತರ ಫೈಂಡ್ ಔಟ್ ಮಾಡಬೇಕಿದೆ. ಹಾಗಾಗಿ ಸ್ಪೇಸ್ನ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸ್ಪೇಸ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಡೆಸ್ಟಿನೇಷನ್ನ ಕೇಳ್ತಾ ಇದೆ. ಅಂದರೆ ಎಲ್ಲಿ ಅದು ಆನ್ಸರ್ನ ಟೈಪ್ ಮಾಡಬೇಕಿದೆ ಅಂತ. ನಾನು ಬಂದು F ಮತ್ತು G ಎರಡನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಮಾಡಿ ಫಿನಿಶ್ ಅಂತ ಕೊಟ್ಟರೆ ನೋಡ್ಬೋದು ಡೇಟಾ ಫಸ್ಟ್ ನೇಮ್ ಆ್ಯಂಡ್ ಸೆಕೆಂಡ್ ನೇಮ್ ಸಪ್ರೇಟ್ ಆಗಿ ಡಿಸ್ಪ್ಲೇ ಆಗ್ತಾ ಇದೆ. ಇದು ವಿತೌಟ್ ಫಾರ್ಮುಲಾ ಯಾವ ರೀತಿ ನೀವು ಇದು ಮಾಡ್ಬೋದು ಅಂತ ತಿಳ್ಕೊಬೋದಾಗಿದೆ. ನೆಕ್ಸ್ಟ್ ಬರೋಣ. ನೆಕ್ಸ್ಟ್ ಏನು ಐಡೆಂಟಿಫೈ ಮಾಡೋದಂದ್ರೆ ಈ ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮ್ ಮುಖಾಂತರ ಫುಲ್ ನೇಮ್ನ ಮತ್ತೆ ಯಾವ ರೀತಿ ಕಂಡುಹಿಡಿಯೋದು. ಅದಕ್ಕೆ ಏನು ಮಾಡಬೇಕಂದ್ರೆ ಕಾನ್ಕ್ಯಾಟ್ ಅಂತ ಒಂದು ಫಾರ್ಮುಲಾ ಇದೆ. ಕಾನ್ಕ್ಯಾಟ್ ಅಂತ ಸೆಲೆಕ್ಟ್ ಮಾಡಿ ಫಸ್ಟ್ ನೇಮ್, ಸೆಕೆಂಡ್ ನೇಮ್ನ ಸೆಲೆಕ್ಟ್ ಮಾಡಿದರೆ ಜಸ್ಟ್ ಮುಗಿದೋಯ್ತು. ಅಲ್ಲಿ ಬಂತು. ಬಟ್ ಇಲ್ಲಿ ಏನಾಗಿದೆ ಅಂದರೆ ಸ್ಪೇಸ್ ಬಂದಿಲ್ಲ. ಫಸ್ಟ್ ನೇಮ್ ಮತ್ತು ಸೆಕೆಂಡ್ ನೇಮ್ ಮಧ್ಯೆ ಸ್ಪೇಸ್ ಬಂದಿಲ್ಲ. ಸ್ಪೇಸ್ ಬರಬೇಕಂತ ಅಂದರೆ ಅಲ್ಲಿ ಕ್ಲಿಕ್ ಮಾಡಿ. ಫಸ್ಟ್ ನೇಮ್ ಆದ ನಂತರ ಅಲ್ಲಿ ಸ್ಪೇಸ್ನ ನೀವು ಎಂಟರ್ ಮಾಡಿ, ಇಲ್ಲಿ ನೋಡ್ಬೋದಾಗುತ್ತೆ ಸ್ಪೇಸ್ನ ನಾನು ಎಂಟರ್ ಮಾಡ್ತಾ ಇದ್ದೀನಿ. F4 ಆದ ನಂತರ ಸ್ಪೇಸ್ನ ಎಂಟರ್ ಮಾಡಿ
ಲಾಸ್ಟ್ ನೇಮ್ ಸೇಮ್ ಕೊಡ್ತಾ ಇದ್ದೀನಿ. ಸೊ ಈ ರೀತಿ ಮಾಡಿದರೆ ಅಲ್ಲಿ ಸ್ಪೇಸ್ ಡಿಸ್ಪ್ಲೇ ಆಗ್ತಾ ಇದೆ ಫಸ್ಟ್ ನೇಮ್ ಮತ್ತು ಸೆಕೆಂಡ್ ನೇಮಲ್ಲಿ. ಸೊ ಇದನ್ನು ಡ್ರ್ಯಾಗ್ ಮಾಡಿದರೆ ಕಂಪ್ಲೀಟ್ ಎಲ್ಲ ಕೂಡ ಫಸ್ಟ್ ನೇಮ್ ಸೆಕೆಂಡ್ ನೇಮ್ ಮತ್ತು ಫುಲ್ ನೇಮ್ ಆಗಿ ಡಿಸ್ಪ್ಲೇ ಆಗ್ತಾ ಇದೆ. ಸೊ ನೆಕ್ಸ್ಟ್ ನೋಡೋಣ ಬೇರೆ ಏನು ಆಪ್ಷನ್ ಇದೆ ಅಂತ ಅಂದರೆ ಅಪ್ಪರ್. ಸೊ ಏನಂದರೆ ಎಲ್ಲ ಲೆಟರ್ಸ್ ಕೂಡ ನನಗೆ ಅಪ್ಪರ್ ಕೇಸಲ್ಲಿ ಬೇಕಂತ ಅಂದರೆ ಸೊ ಅಪ್ಪರ್ ಅಂತ ಒಂದು ಫಾರ್ಮುಲಾ ಇದೆ, ಅದನ್ನು ಸೆಲೆಕ್ಟ್ ಮಾಡಿ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡಿದರೆ ಪ್ರತಿಯೊಂದು ಲೆಟರ್ ಕೂಡ ಅಪ್ಪರ್ ಕೇಸಲ್ಲಿ ಡಿಸ್ಪ್ಲೇ ಆಗುತ್ತೆ. ಅದೇ ರೀತಿ ಲೋವರ್ ಕೇಸಲ್ಲಿ ಬೇಕು ಅಂದರೆ ಈಕ್ವಲ್ಸ್ ಟು ಲೋವರ್ ಅಂತ ಟೈಪ್ ಮಾಡಿ ಟೆಕ್ಸ್ಟ್ನ ನೀವು ಸೆಲೆಕ್ಟ್ ಮಾಡಿದರೆ ಅದು ಲೋವರ್ ಕೇಸಲ್ಲಿ ಡಿಸ್ಪ್ಲೇ ಆಗುವಂಥದ್ದು ಇರುತ್ತೆ. ಸೊ ಡ್ರ್ಯಾಗ್ ಮಾಡಿದರೆ ಅದು ಕಾಪಿ ಪೇಸ್ಟ್ ಆಗುವಂಥದ್ದು ಇರುತ್ತೆ. ಸೊ ಅಪ್ಪರ್ ಆಯಿತು, ಲೋವರ್ ಆಗಿದೆ. ಸೊ ನೆಕ್ಸ್ಟ್ ಬೇರೆ ಏನು ಆಪ್ಷನ್ ಇದೆ ಅಂತ ಅಂದರೆ ಪ್ರಾಪರ್ ಅಂತ ಒಂದು ಕಮಾಂಡ್ ಇದೆ. ಸೊ ಈ ಪ್ರಾಪರ್ ಕಮಾಂಡ್ ಏನು ಮಾಡುತ್ತೆ ಅಂದರೆ ಇಸ್ ಈಕ್ವಲ್ ಟು ಪ್ರಾಪರ್ ಅಂತ ಸೆಲೆಕ್ಟ್ ಮಾಡಿ ನಿಮ್ಮ ಟೆಕ್ಸ್ಟ್ನ ನೀವು ಸೆಲೆಕ್ಟ್ ಮಾಡಿದರೆ ಇದು ಏನು ಮಾಡ್ತಾ ಇದೆ ಅಂದರೆ ಫಸ್ಟ್ ಲೆಟರ್ನ ಕ್ಯಾಪಿಟಲ್ ಮಾಡ್ತಾ ಇದೆ. ನೋಡ್ಬೋದು ಫಸ್ಟ್ ನೇಮಲ್ಲಿ ಮತ್ತು ಲಾಸ್ಟ್ ನೇಮಲ್ಲೂ ಕೂಡ ಫಸ್ಟ್ ಲೆಟರ್ನ ಕ್ಯಾಪಿಟಲ್ ಮಾಡ್ತಾ ಇದೆ. ಸೊ ಇದು ಪ್ರಾಪರ್ ಫಾರ್ಮುಲಾ ಅದು ಯೂಸ್. ಸೊ ನೆಕ್ಸ್ಟ್ ಡ್ರ್ಯಾಗ್ ಮಾಡಿದರೆ ಪ್ರತಿಯೊಂದು ಕೂಡ ಅದೇ ಫಾರ್ಮ್ಯಾಟಲ್ಲಿ ಬರ್ತಾ ಇದೆ. ನೆಕ್ಸ್ಟ್ ಬಂದು ಟ್ರಿಮ್ ಅಂತ ಒಂದು ಆಪ್ಷನ್ ಇದೆ. ಸೊ ಏನು ಟ್ರಿಮ್ ಆಪ್ಷನ್ ನೋಡೋಣ ಅಂತ ಅಂದರೆ ಸೊ ಇದಕ್ಕೆ ನಾನು ಸಪ್ರೇಟಾಗಿ ಇಲ್ಲಿ ಒಂದು ಈ ಸೆಲ್ಲಲ್ಲಿ ಒಂದು ಡೇಟಾನ ಎಂಟರ್ ಮಾಡ್ತೀನಿ. ಇಲ್ಲಿ ಕಾಪಿ ಮಾಡ್ಕೋತಾ ಇದ್ದೀನಿ. ಫಸ್ಟ್ ನೇಮ್ ಏನಿದೆ ಅದನ್ನು ಕಾಪಿ ಮಾಡ್ಕೊಂಡ ನಂತರ ಫಸ್ಟ್ ನೇಮ್ ಮತ್ತು ಸೆಕೆಂಡ್ ನೇಮ್ ಮಧ್ಯೆ ಮಲ್ಟಿಪಲ್ ಸ್ಪೇಸಸ್ ಕೊಡ್ತಾ ಇದ್ದೀನಿ. ಸೊ ಈ ಟ್ರಿಮ್ ಏನು ಮಾಡುತ್ತೆ ಅಂದರೆ ಏನು ಮಲ್ಟಿಪಲ್ ಸ್ಪೇಸಸ್ ಇದೆ ನೋಡಿ ಅದನ್ನು ರಿಮೂವ್ ಮಾಡೋದೇ ಟ್ರಿಮ್ದು ಕೆಲಸ. ಸೊ ಈಗ ಟ್ರಿಮ್ ಅಂತ ಸೆಲೆಕ್ಟ್ ಮಾಡಿ ಈ ಸೆಲ್ನ ಅಂದರೆ ಮೀನ್ಸ್ ಈ ಡೇಟಾನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಸೆಲೆಕ್ಟ್ ಮಾಡಿದರೆ ನೋಡಿ ಮಲ್ಟಿಪಲ್ ಸ್ಪೇಸಸ್ ಇದ್ರೂ ಅದನ್ನೆಲ್ಲ ರಿಮೂವ್ ಮಾಡಿ ಜಸ್ಟ್ ಸಿಂಗಲ್ ಸ್ಪೇಸ್ನ ಮಾತ್ರ ಅದು ಶೋಕೇಸ್ ಮಾಡುವಂಥದ್ದು ಇರುತ್ತೆ. ಇದು ಟ್ರಿಮ್ ಫಂಕ್ಷನ್ದು ಯೂಸಸ್. ಸೊ ಈಗ ಟ್ರಿಮ್ ಫಂಕ್ಷನ್ದು ಯೂಸಸ್ ಏನಿದೆ ಅಂತ ಅಂದರೆ ಮಲ್ಟಿಪಲ್ ಸ್ಪೇಸಸ್ನ ರಿಮೂವ್ ಮಾಡುವಂಥದ್ದು ಇದೆ. ಸೊ ಇದು ಬಂದು ಟ್ರಿಮ್ ಆಯಿತು. ನೆಕ್ಸ್ಟ್ ಬೇರೆ ಏನು ಆಪ್ಷನ್ ಇದೆ ಅಂತ ಅಂದರೆ ಲೆಂತ್. ಸೊ ಲೆಂತ್ ಕ್ಯಾರೆಕ್ಟರ್ದು ಲೆಂತ್ನ ಫೈಂಡ್ ಔಟ್ ಮಾಡಬೇಕು ಅಂದರೆ LEN ಅಂತ ಒಂದು ಆಪ್ಷನ್ ಇದೆ, ಅದನ್ನು ಸೆಲೆಕ್ಟ್ ಮಾಡಿ ಅದು ಕ್ಯಾರೆಕ್ಟರ್ ನೀವು ಸೆಲೆಕ್ಟ್ ಮಾಡಿದರೆ ಅದರದು ಲೆಂತ್ನ ಅದು ಡಿಸ್ಪ್ಲೇ ಮಾಡ್ತಾ ಇರುವಂಥದ್ದು ಇದೆ. ಸೊ ಕೌಂಟ್ ಮಾಡೋಣ ಕರೆಕ್ಟ್ ಇದೆಯಾ ಅಂತ. ಓಕೆ, ಜಾಸ್ತಿ ಬರ್ತಾ ಇದೆ. ಕ್ಯಾರೆಕ್ಟರ್ಸ್ ಜಾಸ್ತಿ ಬರ್ತಾ ಇದೆ. ಸೊ ಏನಕ್ಕೆ ಜಾಸ್ತಿ ಬರ್ತಾ ಇದೆ ಅಂತ ನೋಡಿದರೆ ಸೊ ಓಕೆ, ಇನ್ಸ್ಟೆಡ್ ಆಫ್ K4 K5ನ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಸೊ ಹಾಗಾಗಿ ನನಗೆ K4ಅಲ್ಲಿ ಜಾಸ್ತಿ ತೋರಿಸ್ತಾ ಇರುವಂಥದ್ದು ಇದೆ ಅದು. ಸೊ ಇದನ್ನು ಡ್ರ್ಯಾಗ್ ಮಾಡಿದೆ. ಸೊ ಡ್ರ್ಯಾಗ್ ಮಾಡಿದರೆ ಲಾಸ್ಟಲ್ಲಿ 0 ಬರ್ತಾ ಇದೆ. ಏನಕ್ಕೆ ಅಂದರೆ ಲೈಕ್ ಇನ್ಸ್ಟೆಡ್ ಆಫ್ K4 ನಾನು K5ನ ಸೆಲೆಕ್ಟ್ ಮಾಡಿರೋದ್ರಿಂದ ಇಲ್ಲಿ 0 ಬರ್ತಾ ಇರುವಂಥದ್ದು ಇದೆ ಅದು. ಸೊ ಈಗ ಏನು ಮಾಡೋಣ ಅಂದರೆ ಕಂಪ್ಲೀಟ್ ಇದನ್ನು ಸೆಲೆಕ್ಟ್ ಮಾಡಿ ಎರೇಸ್ ಮಾಡಿ ಮತ್ತೆ ಫಸ್ಟಿಂದ ಮಾಡೋಣ. ಓಕೆ, ಕಂಪ್ಲೀಟ್ ಡೇಟಾನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಸೆಲೆಕ್ಟ್ ಮಾಡಿ ಡಿಲೀಟ್ ಅಂತ ಕ್ಲಿಕ್ ಮಾಡಿದರೆ ಕಂಪ್ಲೀಟ್ ಇದು ಡಿಲೀಟ್ ಆಯಿತು. ಸೊ ಇವಾಗ ಕರೆಕ್ಟ್ ಮಾಡೋಣ. ಇಸ್ ಈಕ್ವಲ್ ಟು ಲೆಂತ್ LEN ಟೆಕ್ಸ್ಟ್. ಸೊ K4ನ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಕ್ಲೋಸ್ ಮಾಡಿದರೆ ಈಗ ಕರೆಕ್ಟಾಗಿ 13 ಅಂತ ಬಂತು. ಸೊ 13 ಯಾವ ರೀತಿ ಅಂದರೆ ಅದು ಸ್ಪೇಸ್ನ ಕೂಡ ಒಂದು ಕ್ಯಾರೆಕ್ಟರ್ ಅಂತ ಕನ್ಸಿಡರ್ ಮಾಡುತ್ತೆ. ಸೊ ಹಾಗಾಗಿ 13 ಲೆಂತ್ ತೋರಿಸ್ತಾ ಇರುವಂಥದ್ದು ಇದೆ. ಸೊ ಈಗ ಅದನ್ನು ಡ್ರ್ಯಾಗ್ ಮಾಡಿದರೆ ಕರೆಕ್ಟಾಗಿ ಎಲ್ಲ ಕೂಡ ಲೆಂತ್ ಡಿಸ್ಪ್ಲೇ ಆಗುತ್ತೆ. ಸೊ ಡ್ರ್ಯಾಗ್ ಮಾಡ್ತಾ ಇದ್ದೀನಿ. ಸೊ ನೋಡ್ಬೋದಲ್ಲಿ ಡ್ರ್ಯಾಗ್ ಆಗಿದೆ. ಸೊ ಅದರದ್ದು ಏನು ಲೈಕ್ ಇದಿದೆ ಅದನ್ನು ಅದು
ಡಿಸ್ಪ್ಲೇ ಮಾಡ್ತಾ ಇರುವಂಥದ್ದು ಇದೆ. ಸೊ ಲೆಂತ್ ಏನಿದೆ ಅದನ್ನು ಡಿಸ್ಪ್ಲೇ ಮಾಡ್ತಾ ಇದೆ. ಸೊ ಇದಿಷ್ಟು ಬಂದು ಸೊ ವಿತ್ ದ ಹೆಲ್ಪ್ ಆಫ್ ಫುಲ್ ನೇಮ್ ಏನೇನು ಮಾಡ್ಬೋದು ಅನ್ನೋದನ್ನು ತೋರಿಸ್ತಾ ಇರುವಂಥದ್ದಿದೆ. ಸೊ ನೆಕ್ಸ್ಟು ಇದಕ್ಕೆಲ್ಲ ಬಾರ್ಡರ್ ಆಗ್ತಾ ಇದ್ದೀನಿ, ಆಲ್ ಬಾರ್ಡರ್ ಅಂತ ಸೆಲೆಕ್ಟ್ ಮಾಡಿ. ಸೊ ಅಂದರೆ ಅರೇಂಜ್ ಮಾಡ್ಕೋತಾ ಇದ್ದೀನಿ ನಾನು ಡೇಟಾನ. ಸೊ ಮಿಡಲ್ ಕ್ಲಿಕ್ ಮಾಡಿದರೆ ಕಂಪ್ಲೀಟ್ ಡೇಟಾ ಮಿಡಲ್ ಬಂದಿದೆ. ಸೊ ಇದಾದ ನಂತರ ಫಸ್ಟ್ ಲೈನ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿ ಸೊ ಬೋಲ್ಡ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಅದಾದ ನಂತರ ಕಲರ್ ಗ್ರೀನ್ ಕಲರ್ ಬೇಕು ನನಗೆ. ಸೊ ಇಲ್ಲಿ ಸೆಲೆಕ್ಟ್ ಮಾಡಿ ಗ್ರೀನ್ ಕ್ಲಿಕ್ ಮಾಡಿದರೆ ಸೊ ಗ್ರೀನ್ ಕಲರ್ ಬಂತು. ನೆಕ್ಸ್ಟ್ ಟೆಕ್ಸ್ಟ್ ಬಂದು ವೈಟ್ ಕಲರ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಅರೇಂಜ್ ಮಾಡ್ಕೊಂಡಿದ್ದೀನಿ ನನ್ನ ಡೇಟಾನ ಪ್ರಾಪರ್ ಆಗಿ. ಸೊ ಇದಿಷ್ಟು ಬಂದು ಯಾವ ರೀತಿ ಇದು ಮಾಡೋದು ಅಂತ ಇದೆ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಹೋಪ್ ಈ ವಿಡಿಯೋ ನಿಮಗೂ ಕೂಡ ಯೂಸ್ ಆಗಿದೆ ಅಂತ ಅನ್ಕೋತೀನಿ. ಸೊ ಯೂಸ್ ಆಗಿದೆ ಅಂತ ಅಂದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆ ದಯಮಾಡಿ ಕೆಳಗೆ ಕಾಣುವಂಥ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ. ಹಾಗೆ ಏನಾದರೂ ಕಮೆಂಟ್ಸ್ ಇದ್ದರೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದ.